ಇವತ್ತಿನ ವಿಡಿಯೋದಲ್ಲಿ ಫಿಶ್ ತವಾ ಫ್ರೈ ಮತ್ತು ಬಾಂಗ್ಡೆ ಕರಿ ಅಂದರೆ ಬಾಂಗ್ಡೆ ಮೀನು ಸಾರು ಹೇಗೆ ಮಾಡೋದು ನೋಡೋಣ ಸಿಂಪಲಾಗಿ. ಸೊ ಕ್ವಿಕ್ ಆ್ಯಂಡ್ ಈಸಿಯಾಗಿ ನೀವು ಮಾಡ್ಕೋಬಹುದು. ಫಸ್ಟ್ ಫಿಶ್ ಫ್ರೈ ಹೇಗೆ ಮಾಡೋದು ನೋಡೋಣ. ಫಸ್ಟಿಗೆ ಫಿಶ್ ಎಲ್ಲ ನೀಟಾಗಿ ವಾಶ್ ಮಾಡೋಣ. ನಾನಿಲ್ಲಿ ವಾಶ್ ಮಾಡಬೇಕಾದ್ರೆ ಉಪ್ಪು ಮತ್ತು ಅರಿಶಿನ ಯೂಸ್ ಮಾಡಿ ವಾಶ್ ಮಾಡ್ತೀನಿ. 1-2 ಟೈಮ್ಸ್ ನೀಟಾಗಿ ವಾಶ್ ಮಾಡಿ ನೆಕ್ಸ್ಟ್ ನಾವಿಲ್ಲಿ ಫ್ರೈಗೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಇವನ್ ಅಮ್ಮ ಮತ್ತು ದೊಡ್ಡಮ್ಮ ಊರಿಂದ ಬಂದಿದ್ದರು. ಮೀನು ಫ್ರೈ ಮತ್ತು ಮೀನು ಸಾಂಬಾರನ್ನ ಅವ್ರ ಟೇಸ್ಟಲ್ಲೇ ಮಾಡ್ತಾಯಿದ್ದಾರೆ. ಇದು ಪಕ್ಕ ನಾಟಿ ಸ್ಟೈಲಲ್ಲಿ ಪ್ರಿಪೇರ್ ಮಾಡ್ತಾ ಇರೋದು. ಫ್ರೈಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಫಸ್ಟಿಗೆ ಖಾರದ ಪುಡಿ 4 ಸ್ಪೂನು, ಧನಿಯಾ ಪುಡಿ 1.5 ಸ್ಪೂನು, ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಹುಳಿನೇ ಮೇನ್ ಇಂಗ್ರೀಡಿಯೆಂಟ್. ಸೊ ನಾವಿಲ್ಲಿ ಟೋಟಲ್ 3 ನಿಂಬೆಹಣ್ಣು ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಮಿಕ್ಸ್ ಮಾಡಬೇಕು ನೀಟಾಗಿ. ಸ್ವಲ್ಪ ಬೇಕಾದರೆ ನೀವು ಆಯಿಲ್ ಅಥವಾ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ನಾವಿಲ್ಲಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾಯಿಲ್ಲ, ವೆರಿ ಸಿಂಪಲಾಗಿ ಮಾಡ್ತಾ ಇರೋದು. ಆದರೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ನಿಂಬೆಹಣ್ಣು? ಈಗ 1.5 ಆಯ್ತಾ? ಅಲ್ಲ 1 ಕಾಲು ಆಯ್ತಾ? 1-2 ಬೇಕಾ? 2-3 ಬೇಕಾ? ನೀರು ಹಾಕಿ. ನೀರು ಸ್ವಲ್ಪ ನೀರು. ಮೀನು ಹಾಗೆ ಬುದ್ಧಿ ಕಲಿಸ್ಬಿಡೋದು. ಓಕೆ, ಕಲಸಿರೋ ಮಸಾಲನೆಲ್ಲ ಹಾಕಿ ಮೀನಿಗೆ ಪ್ಯಾಕ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ನೀಟಾಗಿ ಮೀನಿಗೆ ಹಿಡಿಬೇಕು. ಮತ್ತು ನೀವು ಇದನ್ನು ಮಿನಿಮಮ್ ಜಸ್ಟ್ 1 ಗಂಟೆನಾದರೂ ನೆನೆಯೋಕೆ ಬಿಡಬೇಕು. ಹೀಗೆ ಎಲ್ಲ ಮೀನಿಗೆ ಮಸಾಲ ಹಚ್ಚಬೇಕು. ಫಿಶ್ ತುಂಬಾ ಒಳ್ಳೆಯದು ಕಣ್ಣಿಗೆ, ಮೆಮೊರಿಗೆ, ಹಾಗೆ ಮಕ್ಕಳಿಗೆ ಕೂಡ ತುಂಬಾ ಒಳ್ಳೆಯದು. ಸೊ 1 ಗಂಟೆ ನೀವು ಮ್ಯಾಗ್ನೇಟ್ ಮಾಡಿಕೊಂಡ್ರೆ ಸಾಕು. ಅದು ಮ್ಯಾಗ್ನೇಟ್ ಆಗೋ ಅಷ್ಟರಲ್ಲಿ ನಾವು ಫಿಶ್ ಸಾಂಬಾರು ಹೇಗೆ ಪ್ರಿಪೇರ್ ಮಾಡೋದು ನೋಡೋಣ. ಸೊ ಇಲ್ಲಿ ಫಿಶ್ ಸಾಂಬಾರಿಗೆ ನಾವಿಲ್ಲಿ ವೆರಿ ಟೇಸ್ಟಿಯಾಗಿ ಹಾಗೆ ವೆರಿ ಸಿಂಪಲಾಗಿ ಹೇಗೆ ಮಾಡೋದು ನೋಡೋಣ. ಫಸ್ಟಿಗೆ ಒಂದು ಸಣ್ಣ ಪ್ಯಾನ್ಗೆ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡೋಣ. ಸೊ ಅವಾಗೆಲ್ಲ ಕೆಂಡದಲ್ಲಿ ಸುಟ್ಟಿ ಹಾಕ್ತಾಯಿದ್ರು, ಬಟ್ ಇವಾಗ ಈ ಮೆಥಡ್ ಯೂಸ್ ಮಾಡ್ತಾ ಇರೋದು. ಬಟ್ ಸುಟ್ಟು ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಸ್ವಲ್ಪ ಅದು ನಾಟಿ ಸ್ಟೈಲಲ್ಲಿರುತ್ತೆ ಸಾಂಬಾರು. ಸೊ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ನಾವು ಅದಕ್ಕೆ ಬೆಳ್ಳುಳ್ಳಿ, ಒಂದು ಸಣ್ಣ ಪೀಸ್ ಶುಂಠಿ ಎಲ್ಲ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಅದೇ ಪ್ಯಾನ್ಗೆ ಮೆಂತೆ ಹಾಕಿ ಫ್ರೈ ಮಾಡಿ. ನೆಕ್ಸ್ಟ್ ಸ್ವಲ್ಪ ಕಾಯಿ ತುರಿ ಆಪ್ಷನಲ್, ಬೇಕು ಅಂದರೆ ಹಾಕಿ, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಖಾರದ ಪುಡಿ 3 ಸ್ಪೂನು, ಧನಿಯಾ ಪುಡಿ 1 ಅಥವಾ 1.5 ಸ್ಪೂನು, ಸ್ವಲ್ಪ ಜೀರಿಗೆ ಪುಡಿ, ಆಮೇಲೆ ಹುಣಸೆ ಹಣ್ಣು, ಈವನ್ ನಿಂಬೆಹಣ್ಣು ಕೂಡ ಹಾಕ್ತೀವಿ. ಸೊ ನಾವಿಲ್ಲಿ ಸ್ವಲ್ಪನೇ ಹುಣಸೆಹಣ್ಣು ಯೂಸ್ ಮಾಡ್ತಿರೋದು, ಗ್ರೈಂಡ್ ಮಾಡಬೇಕಾದ್ರೆ ಹಾಕ್ತೀವಿ. ಆ್ಯಂಡ್ ದೆನ್ ಮತ್ತೆ ನಾವಿಲ್ಲಿ ನಿಂಬೆಹಣ್ಣು ಯೂಸ್ ಮಾಡ್ತಾಯಿದ್ದೀವಿ. ಸೊ ನಾವು ಹುಳಿ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೋಬೇಕಾಗುತ್ತೆ. ಇದನ್ನೆಲ್ಲ ನೀಟಾಗಿ ನಾವು ಗ್ರೈಂಡ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಸೊ ಮತ್ತಗೇನ್ ಒಂದು ಪ್ಯಾನ್ಗೆ ಎಣ್ಣೆ ಬಿಸಿ ಆದಮೇಲೆ, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ. ಸೊ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಗ್ರೈಂಡ್ ಮಾಡಿರೋ ಮಸಾಲಾನ ಹಾಕಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಬಿಟ್ಟು ನಾವು ನೀರು ಆ್ಯಡ್ ಮಾಡ್ಕೋಬೇಕು. ಅದು ಕುದೀತಿದೆ ಅಂದಾಗ ಅದಕ್ಕೆ ರುಚಿಗೆ ನಾವು ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಸಾಲ್ಟ ಹಾಕಿ. ಸೊ ಅದಕ್ಕೆ ನೆಕ್ಸ್ಟ್ ನಿಂಬೆಹಣ್ಣು ಹಾಕಬೇಕಾಗುತ್ತೆ. ಹುಳಿ ಸ್ವಲ್ಪ ಜಾಸ್ತಿನೇ ಹಾಕಿ. ನಾನಿಲ್ಲಿ 2 ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನೀಟಾಗಿ ಎಲ್ಲ ಸೆಟ್ ಆದಮೇಲೆ ಸೊ ಇವನ್ ಹುಣಸೆ ಹಣ್ಣು ಕೂಡ ಹಾಕಿದ್ದೀನಿ. ಸೊ ಇಲ್ಲಿ 2 ನಿಂಬೆಹಣ್ಣು ಕೂಡ ಹಾಕ್ತಾಯಿದ್ದೀನಿ. ಸೊ ಎಲ್ಲ ನೀಟಾಗಿ ಅದು ಸೆಟ್ ಆದಮೇಲೆ ವಾಶ್ ಮಾಡಿರೋ ಮೀನು ಹಾಕಿ ಫ್ಲೇಮ್ನ ಸಿಮ್ಮಲ್ಲಿಟ್ಟು ಒಂದು 10 ಮಿನಿಟ್ಸ್ ಕುಕ್ ಮಾಡಿದರೆ ಸಾಕು, ಜಾಸ್ತಿ ಏನು ಬೇಡ. ಈವನ್ ನಾವೊಂದು ಲಿಡ್ ಏನು ಕ್ಲೋಸ್ ಮಾಡೋದು ಬೇಡ, ಹಾಗೆ ಓಪನ್ ಫ್ಲೇಮಲ್ಲೇ ನಾವು ಅದನ್ನು ಕುಕ್ ಮಾಡಿದರೆ ಸಾಕು. ಸೊ ನಮ್ಮ ಮಲೆನಾಡು ಸ್ಟೈಲ್ ಬಾಂಗ್ಡೆ ಮೀನು ಸಾರು ರೆಡಿ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿದರೆ ಆಲ್ಮೋಸ್ಟ್ ಬೇಗನೆ ಬೆಂದ್ಬಿಡುತ್ತೆ. ಮೀನು ಜಾಸ್ತಿ ಸ್ಪೂನಲ್ಲಿ ಹಾಕಿ ಮಿಕ್ಸ್ ಮಾಡೋದೇನು ಬೇಡ. ಇದು ಅಕ್ಕಿ ರೊಟ್ಟಿ, ಮುದ್ದೆ, ರೈಸ್, ನೀರು ದೋಸೆ ಜೊತೆ ಚೆನ್ನಾಗಿರುತ್ತೆ. ಮತ್ತು ಮೀನು ಸಾರು ಆರಿದ ಮೇಲೆ ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ. ಸೊ ಮೀನೆಲ್ಲ ನೀಟಾಗಿ ಮ್ಯಾಗ್ನೆಟ್ ಆದಮೇಲೆ ಅದು ನಾನು ಫ್ರೀಝಿಗೆ ಇಟ್ಟಿದ್ದೆ. ಸೊ ತವಕ್ಕೆ ಆಯಿಲ್ ಹಾಕಿ ಮೀನನ್ನು ಹಾಕಿ ಹಿಟ್ಟಲ್ಲಿ ನಾವು ಡಿಪ್ ಮಾಡಿ ಒಂದೇ ತವದ ಮೇಲೆ ಹಾಕಿ 2 ಸೈಡ್ ಫ್ರೈ ಮಾಡಿ ಸಿಮ್ಮಲ್ಲಿಟ್ಟು. ಕೆಲವರು ಮೀನು ಸಾಂಬಾರು ತಿನ್ನಲ್ಲ ಅಂದರೆ ಹೀಗೆ ಮೀನು ಫ್ರೈ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಇಷ್ಟಪಟ್ಟು ಕೂಡ ತಿಂತಾರೆ. ಬೇಕು ಅಂದರೆ ನೀವು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಮಿಡ್ಲಲ್ಲಿ ಸ್ವಲ್ಪ ಆಯಿಲ್ ಕಮ್ಮಿ ಅನಿಸಿದರೆ ನೀವು ಹಾಕೋಬೋದು. ಜಾಸ್ತಿ ತಿರ್ಸೋಕ್ಕೆ ಹೋಗಬೇಡಿ. ಹಾಗೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ
ಮಸಾಲೆ ಎಲ್ಲ ಎಣ್ಣೆಗೆ ಬಿಟ್ಕೊಳ್ಳಲ್ಲ, ಹಾಗೆ ಮೀನಲ್ಲೇ ಇರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.